ಒಂದ್ಸಲ ನೀವೇ ಯೋಚನೆ ಮಾಡಿ, ಈ ಬ್ರಹ್ಮಾಂಡದಲ್ಲಿ ನೀವು ಏನೇ ಕೇಳಿದ್ರು ಒಂದೇ ಒಂದು ಸೆಕೆಂಡ್ ನಲ್ಲಿ ನಿಮ್ಮ ಮುಂದೆ ಬಂದು ಬೀಳೋ ಹಾಗಿದ್ರೆ ಹೇಗಿರುತ್ತೆ ಅಂತ. ಯಾಕೆ ಅಂತಂದ್ರೆ ಇವತ್ ನಾವು ನೋಡೋಕೆ ಹೊರಟಿರೋದು ಕೂಡ ಅಂತದ್ದೇ ಒಂದು ಮೂವಿನ. ಈ ಮೂವಿಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಹುಡುಗನಿಗೆ ಪ್ರಪಂಚದಲ್ಲಿ ಏನೇ ಕೇಳಿದ್ರು ಸಿಗುವಂತ ಒಂದು ಮ್ಯಾಜಿಕಲ್ ಶಕ್ತಿ ಸಿಕ್ಬಿಡುತ್ತೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಆ ಹುಡುಗ ಆ ಮ್ಯಾಜಿಕಲ್ ಶಕ್ತಿಯನ್ನ ಹೇಗೆ ಉಪಯೋಗಿಸ್ಕೊತಾನೆ ಅಂತ. ಆ ಹುಡುಗನ ಹತ್ರ ಇಂತ ಒಂದು ಮ್ಯಾಜಿಕಲ್ ಶಕ್ತಿ ಇದ್ರೂ ಕೂಡ ಅವನು ಇದನ್ನ ಹೇಗೆ ಉಪಯೋಗಿಸ್ಕೊತಾನೆ ಅಂತ ನೀವು ನಂಬೋದಕ್ಕೂ ಆಗೋದಿಲ್ಲ. ಈ ಮೂವಿನ ನೀವು ಮಿಸ್ ಮಾಡ್ಕೊಂಡ್ರೆ ಜೀವನದಲ್ಲಿ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ನ ಮಿಸ್ ಮಾಡ್ಕೊಂಡಂಗೆ. ಅಂದಂಗೆ ಈ ಮೂವಿ ಹೆಸರು ಅಲಾದಿನ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ಸಮುದ್ರದಲ್ಲಿ ಹೋಗ್ತಿರೋಂತ ಒಂದಷ್ಟು ಶಿಪ್ ಗಳನ್ನ ನಮ್ಗೆ ತೋರಿಸ್ತಾರೆ. ಒಂದು ಚಿಕ್ಕ ಶಿಪ್ ನಲ್ಲಿ ಹೋಗ್ತಿರೋಂತ ಇಬ್ರು ಮಕ್ಳುಗಳು ಒಂದು ದೊಡ್ಡ ಶಿಪ್ ಅನ್ನು ನೋಡಿ ಮಾತಾಡ್ಕೊತಿರ್ತಾರೆ, ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಆಗ ಆ ಇಬ್ರು ಮಕ್ಳ ತಂದೆ ಮರೈನರ್ ಬಂದು ಅವರಿಬ್ರಿಗೂ ಹೇಳ್ತಾನೆ, ನಮ್ದು ಚಿಕ್ಕ ಶಿಪ್ಪೆ ಆಗಿರ್ಬೋದು, ಆದ್ರೆ ಎಷ್ಟೊಂದು ಕಷ್ಟದ ಪರಿಸ್ಥಿತಿಲಿ ನಮ್ಗೆ ಇದು ಸಹಾಯ ಮಾಡಿದೆ. ಆದ್ರಿಂದ ನಮ್ಮ ಹತ್ರ ಇರುವಂತ ವಸ್ತುಗಳನ್ನ ನಾವು ಗೌರವಿಸಬೇಕು ಅಂತ. ಸರಿ ಅಂತ ಮರೈನರ್ ಅವನ ಇಬ್ರು ಮಕ್ಕಳಗಳ ಮೂಡನ್ನ ಸರಿ ಮಾಡ್ಬೇಕು ಅಂತ ಹಾಡನ್ನ ಹೇಳ್ತಾ ಒಂದು ಕಥೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಸೀನ್ ತುಂಬಾ ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನಮ್ಗೆ ಅಗ್ರಾಬಾ ಅನ್ನೋ ಒಂದು ರಾಜ್ಯನ ತೋರಿಸ್ತಾರೆ. ಈ ಅಗ್ರಾಬಾ ಇರೋದು ಅರಬಿಕ್ ದೇಶದಲ್ಲಿ. ಇಲ್ಲೇ ನಮ್ಗೆ ಸಣ್ಣ ಪುಟ್ಟ ಕಳ್ತನ ಮಾಡುವಂತ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನ ಹೆಸರು ಅಲಾದಿನ್ ಅಂತ. ಇವನ ಜೊತೆ ಇವನ ಕ್ಲೋಸ್ ಫ್ರೆಂಡ್ ಒಂದು ಕೋತಿನೂ ಕೂಡ ಇರುತ್ತೆ. ಇದ್ರ ಹೆಸರು ಅಬು ಅಂತ. ನಂತರ ಅಲಾದಿನ್ ಹಾಗೂ ಅಬು ಒಂದು ನೆಕ್ಲೆಸ್ ಅನ್ನ ಕದ್ದು ಅದನ್ನ ಮಾರಿ ತಿನ್ನೋದಕ್ಕೆ ಅಂತ ಖರ್ಜೂರನ್ನ ತಗೋತಾರೆ. ಅದನ್ನ ತಿನ್ನೋದಕ್ಕೆ ಹೋಗ್ತಿರ್ಬೇಕಾದ್ರೆ ಅವನು ನೋಡ್ತಾನೆ, ಒಂದು ಫ್ಯಾಮಿಲಿಯವರು ಊಟ ಇಲ್ಲದೆ ರೋಡ್ ನಲ್ಲಿ ಕುಂತಿರ್ತಾರೆ. ಅವರನ್ನ ನೋಡಿ ಪಾಪ ಅನ್ಸಿ ತಗೊಂಡಿರುವಂತ ಖರ್ಜೂರನ್ನ ಕೊಟ್ಬಿಡ್ತಾನೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಅಲಾದಿನ್ ಒಬ್ಬ ಕಳ್ಳ ಆದ್ರೂ ಅವನಿಗೊಂದು ಒಳ್ಳೆ ಮನ್ಸಿದೆ ಅಂತ. ನಂತರದ ಸೀನ್ ನಲ್ಲಿ ಇಬ್ರು ಹುಡುಗರು ತುಂಬಾ ಹೊಟ್ಟೆ ಹಸ್ಕೊಂಡು ನಿಂತಿರ್ತಾರೆ. ಆಗ ಅಲ್ಲಿಗೆ ಒಬ್ಳು ಹುಡುಗಿ ಬರ್ತಾಳೆ. ಈ ಹುಡುಗಿ ಹೆಸರು ಜಾಸ್ಮಿನ್ ಅಂತ. ಜಾಸ್ಮಿನ್ಗೆ ಆ ಹುಡುಗರ ಕಷ್ಟ ಅರ್ಥ ಆಗಿ ಅಲ್ಲೇ ಇದ್ದಂತ ಬನ್ನನ್ನ ಕೊಟ್ಟು ಕಳಿಸ್ಬಿಡ್ತಾಳೆ. ಆದ್ರೆ ಅಂಗಡಿಯ ಓನರ್ ಅವಳ ಜೊತೆ ಜಗಳ ಆಡೋದಕ್ಕೆ ಶುರು ಮಾಡ್ತಾನೆ, ಹೇಗೆ ದುಡ್ಡನ್ನು ಕೊಡದೆ ಬನ್ನನ್ನ ಅವರಿಗೆ ಕೊಟ್ಟೆ ಅಂತ. ಆಗ ಅಲ್ಲಿಗೆ ಅಲಾದಿನ್ ಬಂದು ಅವರ ಜಗಳನ ನಿನ್ಸಿ ಜಾಸ್ಮಿನ್ಗೆ ಹೇಳ್ತಾನೆ, ನನ್ ಮೇಲೆ ನಂಬಿಕೆ ಇಡು ಅಂತ. ನಂತರ ಅವಳ ಕೈಯಲ್ಲಿರುವಂತ ಬ್ರೇಸ್ಲೆಟ್ ಅನ್ನ ತೆಗೆದು ಅಂಗಡಿಯ ಓನರ್ಗೆ ಕೊಡ್ತಾನೆ. ಅಲಾದಿನ್ ಈ ರೀತಿ ಮಾಡಿದ್ದು ಜಾಸ್ಮಿನ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಆಗ ಅಲಾದಿನ್ ಅವಳ ಬ್ರೇಸ್ಲೆಟ್ ಅನ್ನ ತೋರಿಸ್ತಾನೆ, ಅಂದ್ರೆ ಇವನು ಅಂಗಡಿಯ ಓನರ್ನ ಯಾಮಾರಿಸಿದಾನೆ ಅಂತ. ಈ ವಿಷಯ ಅಂಗಡಿಯ ಓನರ್ಗೆ ಗೊತ್ತಾಗ್ತಿದ್ದಂಗೆನೆ ಅವನನ್ನ ಹಿಡಿಯೋದಕ್ಕೆ ಅಂತ ಅವನ ಹಿಂದೆ ಸೈನಿಕರನ್ನ ಕಳಿಸ್ತಾನೆ. ಆದ್ರೆ ಅಲಾದಿನ್ ಏನು ಸಾಮಾನ್ಯವಾದವನಲ್ಲ. ಹಾಡ್ ಹೇಳ್ಕೊಂಡು ಆರಾಮಾಗಿ ಆ ಸೈನಿಕರಿಂದ ತಪ್ಪಿಸ್ಕೊಂಡು ಬರ್ತಿರ್ತಾನೆ. ಎಷ್ಟೇ ಹಿಡಿಯೋದಕ್ಕೆ ಪ್ರಯತ್ನ ಪಟ್ರು ಆ ಸೈನಿಕರಿಗೆ ಇವರಿಬ್ರು ಸಿಗೋದೇ ಇಲ್ಲ. ಹೀಗೆ ಇವರಿಬ್ರು ತಪ್ಪಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಸಿಗುತ್ತೆ. ಅಲಾದಿನ್ ಏನೋ ಅಲ್ಲಿಂದ ಹಾರ್ ಬಿಡ್ತಾನೆ. ಆದ್ರೆ ಜಾಸ್ಮಿನ್ ಅಲ್ಲಿಂದ ಹಾರೋದಕ್ಕೆ ತುಂಬಾ ಹೆದರ್ಕೋತಿರ್ತಾಳೆ. ಸೈನಿಕರು ಕೂಡ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ್ಬಿಡ್ತಾರೆ. ಬೇರೆ ದಾರಿ ಇಲ್ದೆ ಕಣ್ ಮುಚ್ಕೊಂಡು ಅಲ್ಲಿಂದ ಹಾರ್ ಬಿಡ್ತಾಳೆ. ಹೀಗೆ ಇವರಿಬ್ರು ಆ ಸೈನಿಕರಿಂದ ತಪ್ಪಿಸ್ಕೋತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಜಾಫರ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈ ಜಾಫರ್ ಅಗ್ರಾಬಾದ ಮಂತ್ರಿ. ಹಾಗೆ ಇವನಿಗೆ ಬ್ಲಾಕ್ ಮ್ಯಾಜಿಕ್ ಎಲ್ಲ ಬರುತ್ತೆ, ಅಂದ್ರೆ ಮಾಟ ಮಂತ್ರ ಎಲ್ಲ ಬರುತ್ತೆ. ಇವನು ಯಾವ್ದೋ ಒಂದು ವಸ್ತುನ ಹುಡ್ಕೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾನೆ. ಆಗ ಇವನ್ ಜೊತೆ ಇದ್ದಂತ ಒಬ್ಬ ಸೈನಿಕ ಕೇಳ್ತಾನೆ, ಈ ರಾಜ್ಯದಲ್ಲಿ ರಾಜ ಆದ್ಮೇಲೆ ನೀವೇ ಇರೋದು, ಇಷ್ಟೆಲ್ಲ ಸೌಲಭ್ಯ ಇದ್ರೂ ಕೂಡ ಅದ್ಯಾವ ವಸ್ತುಗೆ ಹುಡುಕಾಡ್ತಿದ್ದೀರಾ ಅಂತ. ಜಾಫರ್ಗೆ ಆ ಸೈನಿಕನ ಮಾತು ಇಷ್ಟ ಆಗೋದಿಲ್ಲ. ರಾಜರಾದ್ಮೇಲೆ 2ನೇ ಸ್ಥಾನದಲ್ಲಿ ನೀವೇ ಇರೋದು ಅನ್ನೋದನ್ನ ಕೇಳಿ. ಯಾಕೆ ಅಂತಂದ್ರೆ ಇವನು ಯಾವತ್ತೂ ಕೂಡ ಮೊದಲನೇ ಸ್ಥಾನದಲ್ಲೇ ಇರ್ಬೇಕು ಅಂತ ಬಯಸೋನು. ಆದ್ರಿಂದ ಆ ಸೈನಿಕನ್ನ ಬಾವಿಗೆ ತಳ್ಳಿ ಸಾಯಿಸ್ಬಿಡ್ತಾನೆ. ಈ ಕಡೆ ಅಲಾದಿನ್ ಜಾಸ್ಮಿನ್ ಕರ್ಕೊಂಡು ಅವನ ಮನೆಗೆ ಬರ್ತಾನೆ. ಅಲಾದಿನ್ ಮನೆನ ನೋಡಿ ಇವಳು ತುಂಬಾನೇ ಎಕ್ಸೈಟ್ ಆಗೋಗಿರ್ತಾಳೆ. ಯಾಕೆ ಅಂತಂದ್ರೆ ಈ ತರ ಮನೆನ ಇವಳು ಯಾವತ್ತೂ ನೋಡಿರೋದೇ ಇಲ್ಲ. ಹಾಗೆ ಅವನ ಮನೆಯಿಂದನೇ ಸಂಪೂರ್ಣವಾದ ಅಗ್ರಾಬಾ ಸಾಮ್ರಾಜ್ಯನೇ ನೋಡ್ಬೋದು. ಅದು ತುಂಬಾನೇ ಸುಂದರವಾಗಿರುತ್ತೆ. ಅಲಾದಿನ್ ಅವಳನ್ನ ಕೇಳ್ತಾನೆ, ನೀನು ಅರಮನೆಯಿಂದ ಅಲ್ವಾ ಬಂದಿರೋದು ಅಂತ. ಇದು ನಿನಗೆ ಗೊತ್ತಾಯ್ತು ಅಂತ ಜಾಸ್ಮಿನ್ ಕೇಳಿದಾಗ ಅವನು ಹೇಳ್ತಾನೆ, ನಿನ್ನ ಹತ್ರ ಇರುವಂತ ಆ ಬ್ರೇಸ್ಲೆಟ್ ಅರಮನೆಯಲ್ಲಿ ಮಾತ್ರ ನೋಡೋದಕ್ಕೆ ಸಿಗೋದು. ಖಂಡಿತ ನೀನು ರಾಜ್ಕುಮಾರಿಯ ಸರ್ವೆಂಟ್ ಆಗಿರ್ತೀಯ ಅಂತ. ಅಂದ್ರೆ ಇವನು ಜಾಸ್ಮಿನ್ ನ ರಾಜ್ಕುಮಾರಿಗೋಸ್ಕರ ಕೆಲಸ ಮಾಡ್ತಿರೋಳು ಅಂತ ಅನ್ಕೊಂಡಿರ್ತಾನೆ. ನಂತರ ಜಾಸ್ಮಿನ್ ಅಲಾದಿನ್ ತಂದೆ ತಾಯಿ ಬಗ್ಗೆ ಕೇಳ್ತಾಳೆ. ಆಗ ಅಲಾದಿನ್ ಹೇಳ್ತಾನೆ, ಅವನು ಅವನ ಚಿಕ್ಕ ವಯಸ್ಸಿನಲ್ಲಿ ಅವನ ತಂದೆ ತಾಯಿನ ಕಳ್ಕೊಬಿಟ್ಟ. ಆದ್ರೆ ಇವನು ಚಿಕ್ಕವನಿದ್ದಾಗಿಂದಾನು ಇವನನ್ನ ಸಾಕಿ ಬೆಳೆಸಿರೋದು ಇವನ ಜೊತೆ ಇರೋಂತ ಕೋತಿ ಅಬು ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಜಾಸ್ಮಿನ್ ನೋಡ್ತಾಳೆ, ರಾಜಕುಮಾರಿಯನ್ನ ನೋಡೋದಕ್ಕೆ ಬೇರೆ ದೇಶದಿಂದ ರಾಜ್ಕುಮಾರ ಬರ್ತಿರ್ತಾನೆ. ಆದ್ರಿಂದ ನಾನು ಮೊದ್ಲು ಪ್ಯಾಲೇಸ್ಗೆ ಹೋಗ್ಬೇಕು, ರಾಜ್ಕುಮಾರಿಯನ್ನ ರೆಡಿ ಮಾಡ್ಬೇಕು ಅಂತ ಹೋಗ್ತಿರ್ತಾಳೆ. ಸರಿ ಆಯ್ತು, ನನ್ನ ಬ್ರೇಸ್ಲೆಟ್ ಕೊಡು ಅಂತ ಜಾಸ್ಮಿನ್ ಕೇಳಿದಾಗ ಅಲಾದಿನ್ ಅವನ ಜಾಬ್ ಅನ್ನ ಚೆಕ್ ಮಾಡ್ತಾನೆ. ಆಗ ಇವನ ಜಾಬ್ ನಲ್ಲಿ ಆ ಬ್ರೇಸ್ಲೆಟ್ ಇರೋದಿಲ್ಲ. ಮೊದ್ಲೇ ಇವನೊಬ್ಬ ಕಳ್ಳ. ಆ ಬ್ರೇಸ್ಲೆಟ್ ಅನ್ನ ಇಟ್ಕೊಳಕ್ಕೆ ಇವನು ನಾಟಕ
ಕಾಡ್ತಿದ್ದಾನೆ ಅಂತ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಅಲಾದಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಇವನು ಸುಳ್ಳು ಹೇಳ್ತಿರೋದಿಲ್ಲ, ಇವನ ಜಾಬ್ ನಲ್ಲಿ ಆ ಬ್ರೇಸ್ಲೆಟ್ ಇರೋದಿಲ್ಲ. ಅದೇ ಸಮಯಕ್ಕೆ ಸೈನಿಕರು ಹೋಗ್ತಿರ್ಬೇಕಾದ್ರೆ ಮಕ್ಕಳು ಅವರ ಕುದುರೆಗೆ ಸಿಗಾಕೊಂಡ್ಬಿಡ್ತಿರ್ತಾರೆ. ಅಲಾದಿನ್ ಅವರನ್ನ ಕಾಪಾಡಿ ಆ ಸೈನಿಕನಿಗೆ ಹೇಳ್ತಾನೆ, ಮಕ್ಕಳು ಹೋಗ್ತಿರೋದು ನಿಮ್ಗೆ ಕಾಣೋದಿಲ್ವಾ, ಸರಿಯಾಗಿ ಹೋಗೋದಕ್ಕೆ ಏನ್ ನಿಮ್ಗೆ ಅಂತ. ಆಗ ಸೈನಿಕನು ಕೂಡ ಇವನಿಗೆ ಬೈದ್ ಬಿಡ್ತಾನೆ, ನೀನೊಬ್ಬ ಕಳ್ಳ, ನಿನ್ನ ಯೋಗ್ಯತೆಗೆ ತಕ್ಕಂಗೆ ಮಾತಾಡು ಅಂತ. ಇದರಿಂದ ಅಲಾದಿನ್ಗೆ ಇನ್ನೂ ಕೂಡ ತುಂಬಾನೇ ಬೇಜಾರಾಗೋಗುತ್ತೆ. ಹೀಗೆ ಇವನು ಅದೇ ಬೇಜಾರ್ನಲ್ಲಿ ಮನೇಲಿ ಕುಂತಿರ್ಬೇಕಾದ್ರೆ ಅಬು ಇವನಿಗೆ ಆ ಬ್ರೇಸ್ಲೆಟ್ ಅನ್ನ ಕೊಡುತ್ತೆ. ಅಂದ್ರೆ ಆ ಬ್ರೇಸ್ಲೆಟ್ ಅನ್ನ ಕದ್ದಿರೋದು ಬೇರೆ ಯಾರು ಅಲ್ಲ, ಅಬುನೇ. ಆಗ ಅಲಾದಿನ್ ಅಬುಗೆ ಅರ್ಥ ಮಾಡಿಸ್ತಾನೆ, ಎಲ್ಲಾ ಕಡೆನೂ ಕಳ್ತನ ಮಾಡಬಾರ್ದು, ಕೆಲವು ಕಡೆ ಕಳ್ತನ ಮಾಡಿದ್ರೆ ಮನಸ್ಸುಗಳು ಒಡೆದೋಗ್ತವೆ ಅಂತ. ಅಂದ್ರೆ ಇಲ್ಲಿ ಅಲಾದಿನ್ ಜಾಸ್ಮಿನ್ ನ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಈ ಕಡೆ ನಮ್ಗೆ ಅರಮನೆಯಲ್ಲಿ ತೋರಿಸ್ತಾರೆ, ಆಂಡರ್ಸನ್ ಅನ್ನೋ ಒಬ್ಬ ರಾಜಕುಮಾರ ಹೈದರಾಬಾದ ರಾಜಕುಮಾರಿಯನ್ನ ನೋಡಿ ಮದ್ವೆ ಮಾಡ್ಕೊಳ್ಳೋಕೆ ಅಂತ ಬಂದಿರ್ತಾನೆ. ಆಗ ಜಾಸ್ಮಿನ್ ರಾಜಕುಮಾರಿಯ ತರ ರೆಡಿ ಆಗಿ ಅಲ್ಲಿಗೆ ಬರ್ತಾಳೆ. ಆಗ ನಮ್ಗೆ ಗೊತ್ತಾಗುತ್ತೆ ಜಾಸ್ಮಿನ್ ಸರ್ವೆಂಟ್ ಅಲ್ಲ, ಇವಳೇ ರಾಜಕುಮಾರಿ ಅಂತ. ಜಾಸ್ಮಿನ್ ಒಂದು ಟೈಗರ್ ನು ಕೂಡ ಸಾಕಿರ್ತಾಳೆ, ಆ ಟೈಗರ್ ಹೆಸರು ರಾಜ ಅಂತ. ಈ ಆಂಡರ್ಸನ್ ನೋಡೋದಕ್ಕೇನೋ ಸ್ವಲ್ಪ ಚೆನ್ನಾಗಿರ್ತಾನೆ, ಆದ್ರೆ ಮಾತಾಡೋದ್ರಲ್ಲಿ ಸ್ವಲ್ಪ ಚೈಲ್ಡ್ ತರ ಆಡ್ತಿರ್ತಾನೆ. ಆದ್ರಿಂದ ಮದ್ವೆ ಆಗೋದಕ್ಕಾಗೋದಿಲ್ಲ ಅಂತ ಜಾಸ್ಮಿನ್ ಇವನನ್ನ ರಿಜೆಕ್ಟ್ ಮಾಡ್ಬಿಡ್ತಾಳೆ. ಇದರಿಂದ ಜಾಫರ್ ಜಾಸ್ಮಿನ್ ತಂದೆ ಸುಲ್ತಾನ್ ಮೇಲೆ ಅಂದ್ರೆ ಹೈದರಾಬಾದ ರಾಜನ ಮೇಲೆ ಕೂಗಾಡ್ತಿರ್ತಾನೆ, ಜಾಸ್ಮಿನ್ ಆಂಡರ್ಸನ್ ನ ಮದ್ವೆ ಆಗಿದ್ರೆ ನಮ್ಮ ಸೈನ್ಯ ಸ್ಟ್ರಾಂಗ್ ಆಗ್ತಿತ್ತು, ನಾವು ಎಲ್ಲಾ ರಾಜ್ಯಗಳನ್ನ ನಮ್ಮ ವಶಕ್ಕೆ ತಗೋಬಹುದಾಗಿತ್ತು ಅಂತ. ಆಗ ಸುಲ್ತಾನ್ ಜಾಫರ್ಗೆ ಹೇಳ್ತಾರೆ, ನೀನು ನಿನ್ನ ಜಾಗನ ಮರಿತಿದ್ಯಾ, ನೀನ್ ಎಲ್ಲಿರ್ಬೇಕು ಅಲ್ಲೇ ಇರು ಅಂತ. ಸರಿ ತಪ್ಪಾಯ್ತು ಅಂತ ಹೇಳಿ ಜಾಫರ್ ಅವನ ಮ್ಯಾಜಿಕಲ್ ಸ್ಟಿಕ್ ಅನ್ನು ಯೂಸ್ ಮಾಡಿ ಸುಲ್ತಾನ್ ನ ಹಿಪ್ನೋಟೈಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಸುಲ್ತಾನ್ ನ ಹಿಪ್ನೋಟೈಸ್ ಮಾಡಿ ಬೇರೆ ಬೇರೆ ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡ್ಸೋಣ ಅಂತ. ಆದ್ರೆ ಅದೇ ಸಮಯಕ್ಕೆ ಜಾಸ್ಮಿನ್ ಅಲ್ಲಿಗೆ ಬಂದ್ಬಿಡ್ತಾಳೆ. ಇದರಿಂದ ಸುಲ್ತಾನ್ ಮತ್ತೆ ಕಾನ್ಶಿಯಸ್ನೆಸ್ ಗೆ ಬರ್ತಾನೆ. ಆಗ ಸುಲ್ತಾನ್ ಜಾಸ್ಮಿನ್ ಕೇಳ್ತಾರೆ, ಇನ್ನು ಎಷ್ಟ್ ದಿನ ಹೀಗೆ ಇರ್ತೀಯ, ಒಂದಿನ ಅಲ್ಲ ಒಂದಿನ ಮದ್ವೆ ಆಗ್ಲೇಬೇಕು ಅಲ್ವಾ ಅಂತ. ಆಗ ಜಾಸ್ಮಿನ್ ಹೇಳ್ತಾಳೆ, ನಾನು ಮದ್ವೆ ಆಗಿ ಗಂಡನ್ ಮನೆಗೆ ಹೋಗೋದಕ್ಕೆಲ್ಲ ಹುಟ್ಟಿರೋದು, ನೀವಾದ್ಮೇಲೆ ನಾನೇ ಹೈದರಾಬಾದ್ಗೆ ಸುಲ್ತಾನ ಆಗ್ತೀನಿ ಅಂತಂದಾಗ ಜಾಫರ್ ಮಧ್ಯೆ ಬಂದು ಹೆಣ್ಣು ಮಕ್ಕಳು ಯಾವತ್ತೂ ಸುಲ್ತಾನ ಆಗ್ಬಾರ್ದು ಅಂತ ಹೇಳಿ ಅವರ ಮಾತನ್ನ ಮರೆಸ್ಬಿಡ್ತಾನೆ. ಯಾಕೆಂತಂದ್ರೆ ಈ ಹೈದರಾಬಾದ್ಗೆ ಇವನೇ ರಾಜ ಆಗ್ಬೇಕು ಅಂತ ಬಯಸಿರ್ತಾನೆ. ಇದರಿಂದ ಜಾಸ್ಮಿನ್ಗೆ ತುಂಬಾನೇ ಬೇಜಾರಾಗೋಗುತ್ತೆ. ಈ ಕಡೆ ನಮ್ಗೆ ಅಲಾದಿನ್ ತೋರಿಸ್ತಾರೆ, ಎಲ್ಲರ ಕಣ್ಣನ್ನ ತಪ್ಪಿಸಿ ಅರಮನೆ ಒಳಗಡೆ ಎಂಟರ್ ಆಗೋಗ್ತಾನೆ. ಆದ್ರೆ ಇವನು ಒಳಗಡೆ ಬರ್ತಿರೋದನ್ನ ಜಾಫರ್ ನೋಡ್ಬಿಡ್ತಾನೆ. ನಂತರ ಅಲಾದಿನ್ ವೇಷನ ಬದಲಾಯಿಸಿಕೊಂಡು ಜಾಸ್ಮಿನ್ ಇರುವಂತ ರೂಮ್ ಹತ್ರ ಬರ್ತಾನೆ. ಇವನು ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ಬ್ರೇಸ್ಲೆಟ್ ಅನ್ನ ವಾಪಸ್ ಕೊಡೋದಕ್ಕೆ ಅಂತ. ಇಷ್ಟು ಸೆಕ್ಯೂರಿಟಿ ಇದ್ರೂನು ಎಲ್ಲರ ಕಣ್ಣನ್ನ ತಪ್ಪಿಸಿ ಇವನು ಬಂದಿರೋದನ್ನ ನೋಡಿ ಜಾಸ್ಮಿನ್ ತುಂಬಾನೇ ಇಂಪ್ರೆಸ್ ಆಗೋಗ್ತಾಳೆ. ಅಬು ಬ್ರೇಸ್ಲೆಟ್ ಅನ್ನ ಎತ್ತಿಟ್ಕೊಬಿಟ್ಟಿದ್ದ, ಸಾರಿ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ಜಾಸ್ಮಿನ್ ನ ಸರ್ವೆಂಟ್ ಡಾಲಿಯಾ ಅಲ್ಲಿಗೆ ಬರ್ತಾಳೆ. ಆಗ ಜಾಸ್ಮಿನ್ ಇವಳೇ ರಾಜಕುಮಾರಿ ಅಂತ ಪರಿಚಯ ಮಾಡಿಸ್ತಾಳೆ. ಯಾಕೆಂತಂದ್ರೆ ಈಗಾಗ್ಲೇ ಅಲಾದಿನ್ ಅನ್ಕೊಂಡಿದ್ದಾನಲ್ಲ ಜಾಸ್ಮಿನ್ ಒಬ್ಳು ಸರ್ವೆಂಟ್ ಅಂತ. ಆದ್ರಿಂದ ನಂತರ ಸರಿ ಅಂತ ಹೇಳಿ ಅಲಾದಿನ್, ನಾಳೆ ನಾನ್ ನಿನ್ನ ನೋಡೋದಕ್ಕೆ ಬಂದಾಗ ನಿನ್ನ ಕ್ಲಿಪ್ ಅನ್ನ ವಾಪಸ್ ಕೊಡ್ತೀನಿ ಅಂತ ಅವಳ ತಲೆಯಲ್ಲಿರುವಂತ ಕ್ಲಿಪ್ ಅನ್ನ ತಗೋತಾನೆ. ಹೀಗೆ ಇವನು ಹೊರಗಡೆ ಬರ್ತಿರ್ಬೇಕಾದ್ರೆ ಸೈನಿಕರೆಲ್ಲ ಇವನನ್ನ ಸುತ್ತುವರೆದು ಬಿಡ್ತಾರೆ. ಇಲ್ಲಿಂದ ಸೀನ್ ಮಾರನೇ ದಿನಕ್ಕೆ ಶಿಫ್ಟ್ ಆಗುತ್ತೆ. ಜಾಫರ್ ಅಲಾದಿನ್ ಹಾಗೂ ಅಬುನ ಒಂದು ಮರುಭೂಮಿಗೆ ಕರ್ಕೊಂಡ್ ಬಂದು ಹೇಳ್ತಾನೆ, ಜಾಸ್ಮಿನ್ ನಿನ್ ಜೊತೆ ಆಟ ಆಡ್ತಿದ್ದಾಳೆ, ಅವಳು ಯಾವುದೇ ತರದ ಸರ್ವೆಂಟ್ ಅಲ್ಲ, ಅವಳೇ ನಿಜವಾದ ರಾಜಕುಮಾರಿ ಅಂತ. ಇದನ್ನ ಕೇಳಿ ಅಲಾದಿನ್ಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಜಾಫರ್ ಹೇಳ್ತಾನೆ, ನಿನ್ನ ನೋಡಿ ನನ್ಗೆ ತುಂಬಾನೇ ಪಾಪ ಅನಿಸ್ತಿದೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ನಾನು ಕೂಡ ನಿಂತರ್ನೆ ಒಬ್ಬ ಕಳ್ಳ ಆಗಿದ್ದವನು, ಆದ್ರೆ ನನ್ನ ಯೋಚನೆ ದೊಡ್ಡದಾಗಿತ್ತು, ಆದ್ರಿಂದ ನಾನು ಇವತ್ತು ಇಲ್ಲಿದ್ದೀನಿ. ಅಷ್ಟೇ ಅಲ್ಲ, ಮುಂದೆ ಹೈದರಾಬಾದ್ಗೆ ರಾಜನು ಆಗ್ಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ನೀನ್ ನನ್ಗೊಂದು ಕೆಲ್ಸನ ಮಾಡ್ಕೊಡು. ಆ ಕೆಲ್ಸ ನೀನು ಮಾಡ್ಕೊಟ್ರೆ ನಿನ್ನ ಎಷ್ಟು ಶ್ರೀಮಂತನಾಗಿ ಮಾಡ್ತೀನಿ ಅಂತಂದ್ರೆ ಆ ಶ್ರೀಮಂತಿಕೆಯಿಂದ ನೀನು ರಾಜಕುಮಾರಿ ಜಾಸ್ಮಿನ್ ಕೂಡ ಮದ್ವೆ ಆಗ್ಬೋದು. ಕೆಲ್ಸನ ಮಾಡ್ಕೊಡ್ತೀಯ ಅಂದಾಗ ಅಲಾದಿನ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾನೆ. ಈ ಕಡೆ ಅರಮನೆಯಲ್ಲಿ ಜಾಸ್ಮಿನ್ ಅಲಾದಿನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಯಾಕೆ ಅಂತಂದ್ರೆ ಅವನು ಹೇಳಿದ್ನಲ್ಲ ನಾಳೆ ಬರ್ತೀನಿ ಅಂತ. ಅಂದ್ರೆ ಜಾಸ್ಮಿನ್ ಕೂಡ ಅಲಾದಿನ್ ನ ಇಷ್ಟ ಪಡೋದಕ್ಕೆ ಶುರು ಮಾಡಿದಾಳೆ ಅಂತ. ನಂತರ ಇವರು ಆ ಮರುಭೂಮಿಯಲ್ಲಿ ಟ್ರಾವೆಲ್ ಮಾಡಿ ಒಂದು ಗುಹೆ ಹತ್ರ ಬರ್ತಾರೆ. ಆ ಗುಹೆ ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿರುತ್ತೆ. ಜಾಫರ್ ಅಲಾದಿನ್ಗೆ ಹೇಳ್ತಾನೆ, ಈ ಗುಹೆ ಒಳಗಡೆ ಒಂದು ಲ್ಯಾಂಪ್ ಇದೆ, ಆ ಲ್ಯಾಂಪ್ ಅನ್ನು ನೀನ್ ನನ್ಗೆ ತಂದ್ಕೊಡ್ಬೇಕು. ಆದ್ರೆ ಈ ಕೆಲಸ ನಾನು ಹೇಳ್ತಿರೋಷ್ಟು ಸುಲಭ ಇಲ್ಲ. ಒಳಗಡೆ ನಿನ್ಗೆ ತುಂಬಾ ನಿಧಿಗಳೆಲ್ಲ ಕಾಣಿಸ್ತವೆ, ಹಾಗೆ ಅವುಗಳು ನಿನ್ನನ್ನ ಅಟ್ರಾಕ್ಟ್ ಮಾಡ್ತವೆ. ಆದ್ರೆ ನೀನು ಆ ಯಾವುದೇ ನಿಧಿಗಳನ್ನ ಮುಟ್ಬಾರ್ದು, ಬರೀ ನಾನು ಹೇಳಿರೋಂತ ಲ್ಯಾಂಪ್ ಅನ್ನ ಮಾತ್ರ ತಗೊಂಡ್ ಹೊರಗಡೆ ಬರ್ಬೇಕು ಅಂತ. ಸರಿ ಅಂತ ಅಲಾದಿನ್ ಕೂಡ ಆ ಗುಹೆ ಒಳಗಡೆ ಬರ್ತಾನೆ. ಅದ್ರೊಳಗಡೆ ಅವನು ಬರ್ತಿದ್ದಂಗೆನೆ ಜಾರಿ ಒಳಗಡೆ ಬಿದ್ದೋಗ್ತಾನೆ. ಸರಿ ಅಂತ ಅಲ್ಲೇ ಇರುವಂತ ದಾರಿಲಿ ಅವನು ಮುಂದೆ ಬಂದಾಗ ಒಂದು ನೆಕ್ಲೆಸ್ ಕಾಣಿಸುತ್ತೆ. ಆ
ಆ ನೆಕ್ಲೆಸ್ ಇವನನ್ನ ಯಾವ ತರ ಅಟ್ರಾಕ್ಟ್ ಮಾಡುತ್ತೆ ಅಂತಂದ್ರೆ ಅದನ್ನ ಇವನು ಮುಟ್ಬೇಕು ಅಂತ ಅನ್ನಿಸ್ತಿರುತ್ತೆ. ಆದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಬರ್ತಾನೆ. ಹೀಗೆ ಇವರು ಮುಂದೆ ಬಂದಾಗ ಅಲ್ಲೊಂದು ಮ್ಯಾಜಿಕಲ್ ಕಾರ್ಪೆಟ್ ಇವರಿಗೆ ಕಾಣಿಸುತ್ತೆ. ಆದ್ರೆ ಆ ಮ್ಯಾಜಿಕಲ್ ಕಾರ್ಪೆಟ್ ಒಂದು ಕಲ್ಲನ ಕೆಳಗಡೆ ಸಿಗಾಕೋಬಿಟ್ಟಿರುತ್ತೆ. ಆಗ ಅಲಾದೀನ್ ತುಂಬಾ ಕಷ್ಟಪಟ್ಟು ಆ ಕಲ್ಲನ್ನ ಎತ್ತಿ ಮ್ಯಾಜಿಕಲ್ ಕಾರ್ಪೆಟ್ ಅನ್ನ ಫ್ರೀ ಮಾಡ್ತಾನೆ. ಆ ಮ್ಯಾಜಿಕಲ್ ಕಾರ್ಪೆಟ್ ಅಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಅದೇ ಸಮಯಕ್ಕೆ ಅಲಾದೀನ್ಗೆ ಜಾಫರ್ ಹೇಳಿರುವಂತ ಆ ಲ್ಯಾಂಪ್ ಒಂದು ಬಂಡೆಯ ಮೇಲೆ ಕಾಣಿಸುತ್ತೆ. ಅದನ್ನ ತಗೊಳ್ಳೋದಕ್ಕೆ ಅಂತ ಮೇಲೆ ಹತ್ತಿ ಬಂದು ಅದನ್ನ ತಗೊಂಡೇ ಬಿಡ್ತಾನೆ. ಈ ಕಡೆ ಅಬು ಆ ನಿಧಿಯಲ್ಲಿರುವಂತ ಒಂದು ಡೈಮಂಡ್ ಅನ್ನ ಮುಟ್ಬಿಡುತ್ತೆ. ಇದರಿಂದ ಆ ಜಾಗ ಎಲ್ಲ ನೋಡ್ತಾ ನೋಡ್ತಿದ್ದಂಗೆನೆ ನಾಶ ಆಗೋದಕ್ಕೆ ಶುರುವಾಗುತ್ತೆ. ಅಲಾದೀನ್ ಲಾವಾ ಒಳಗಡೆ ಬೀಳ್ತಿರ್ಬೇಕಾದ್ರೆ ಮ್ಯಾಜಿಕಲ್ ಕಾರ್ಪೆಟ್ ಅವನನ್ನ ಹಾಗೆ ಅಬುನ ಕಾಪಾಡಿ ಗುಹೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಿರುತ್ತೆ. ಆದ್ರೆ ಆ ಕಾರ್ಪೆಟ್ ನ ಮೇಲೆ ಕಲ್ಲು ಬಿದ್ದೋಗುತ್ತೆ. ಅಲಾದೀನ್ ಹಾಗೂ ಅಬು ಏನೋ ತಪ್ಪಿಸ್ಕೋತಾರೆ. ಆದ್ರೆ ಆ ಕಾರ್ಪೆಟ್ ಕೆಳಗಡೆ ಹೊಟ್ಟೋಗುತ್ತೆ. ಅಲಾದೀನ್ ಜಾಫರ್ಗೆ ಹೇಳ್ತಾನೆ ನಮ್ಮನ್ನ ಕಾಪಾಡು ಅಂತ. ಆದ್ರೆ ಜಾಫರ್ ಮೊದ್ಲು ಲ್ಯಾಂಪ್ ಅನ್ನ ಕೊಡು ಅಂತ ಹೇಳ್ತಾನೆ. ಅಲಾದೀನ್ ಕೂಡ ಲ್ಯಾಂಪ್ ಅನ್ನ ಕೊಟ್ಬಿಡ್ತಾನೆ. ಆದ್ರೆ ಜಾಫರ್ ಅವನನ್ನ ಕಾಪಾಡೋದಿಲ್ಲ. ಬದಲಾಗಿ ಅವನನ್ನ ಅಲ್ಲಿಂದ ಬೀಳಿಸಿ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಆಗ ಅಬು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕಡೆ ಅಲಾದೀನ್ ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಅದೇ ಸಮಯಕ್ಕೆ ಮ್ಯಾಜಿಕಲ್ ಕಾರ್ಪೆಟ್ ಮತ್ತೊಂದ್ಸಲ ಬಂದು ಅಲಾದೀನ್ ಹಾಗೂ ಅಬುನ ಕಾಪಾಡುತ್ತೆ. ಈ ಕಡೆ ಗುಹೆನು ಕೂಡ ಮುಚ್ಚೋಗುತ್ತೆ. ಜಾಫರ್ ಹೊರಗಡೆ ಬಂದು ನೋಡಿದ್ರೆ ಆ ಲ್ಯಾಂಪ್ ಅವನ ಹತ್ರ ಇರೋದೇ ಇಲ್ಲ. ಇದರಿಂದ ಇವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಈ ಕಡೆ ನಮ್ಗೆ ಗುಹೆ ಒಳಗಡೆ ತೋರಿಸ್ತಾರೆ. ಮ್ಯಾಜಿಕಲ್ ಕಾರ್ಪೆಟ್ ಇವರಿಬ್ರನ್ನ ಕಾಪಾಡಿರುತ್ತೆ. ಆಗ ಅಬು ಜಾಫರ್ ಇಂದ ಕದ್ದಿರುವಂತ ಲ್ಯಾಂಪ್ ಅನ್ನ ಅಲಾದೀನ್ಗೆ ಕೊಡುತ್ತೆ. ಅಲಾದೀನ್ಗೆ ಇದನ್ನ ನೋಡಿ ತುಂಬಾನೇ ಖುಷಿ ಆಗೋಗುತ್ತೆ. ಆ ಜಾಫರ್ಗೆ ಹೀಗೆ ಆಗ್ಬೇಕಿತ್ತು ಅಂತ. ನಂತರ ಅಲಾದೀನ್ ಆ ಲ್ಯಾಂಪ್ ನ ಮೇಲೆ ಧೂಳಿದೆ ಅಂತ ಅದನ್ನ ಒರೆಸ್ತಾನೆ. ಆ ಲ್ಯಾಂಪ್ ಅನ್ನ ಅವನು ರಬ್ ಮಾಡ್ತಿದ್ದಂಗೆನೆ ಅದ್ರ ಒಳಗಡೆಯಿಂದ ಒಂದು ಜೀನಿ ಹೊರಗಡೆ ಬರುತ್ತೆ. ಅಲಾದೀನ್ಗಂತೂ ಏನು ಅರ್ಥನೇ ಆಗೋದಿಲ್ಲ. ಜೀನಿ ಹೊರಗಡೆ ಬಂದು ನಿಮ್ ವಿಶ್ ಏನಿದೆ ಅಂತ ಹೇಳಿ ಅಂತಾನೆ. ಆದ್ರೆ ಅಲಾದೀನ್ಗೆ ಈ ಜೀನಿ ಬಗ್ಗೆ ಆಗ್ಲಿ ವಿಶ್ ನ ಬಗ್ಗೆ ಆಗ್ಲಿ ಏನು ಕೂಡ ಗೊತ್ತಿರೋದಿಲ್ಲ. ಆದ್ರಿಂದ ಜೀನಿ ರೆಡಿ ಆಗಿ ಸಾಂಗ್ ಅನ್ನ ಹೇಳ್ತಾ ಡ್ಯಾನ್ಸ್ ಅನ್ನ ಮಾಡ್ತಾ ಜೀನಿ ಅಂದ್ರೆ ಯಾರು, ಜೀನಿ ಲ್ಯಾಂಪ್ ಅಂದ್ರೆ ಏನು, ಈ ವಿಶ್ ಗಳನ್ನ ಹೇಗೆ ಕೇಳೋದು ಅಂತ ಹೇಳಿ ಈಗ ವಿಶ್ ಅನ್ನ ಕೇಳು ಅಂತ ಹೇಳ್ತಾನೆ. ಆದ್ರೆ ಈಗ್ಲೂ ಕೂಡ ಅಲಾದೀನ್ಗೆ ಏನು ಅರ್ಥ ಆಗಿರೋದಿಲ್ಲ. ಆದ್ರಿಂದ ಜೀನಿ ಅವನಿಗೆ ಮತ್ತೆ ಅರ್ಥ ಮಾಡಿಸ್ತಾನೆ. ನನ್ನ ಜೀನಿ ಲ್ಯಾಂಪ್ ಅನ್ನ ರಬ್ ಮಾಡಿ ನಿನಗೆ ಏನ್ ಬೇಕೋ ಅದನ್ನ ಕೇಳಬಹುದು. ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತು ಬೇಕಾದ್ರೂ ಅದು ನಿನ್ಗೆ ಸಿಗುತ್ತೆ. ಆದ್ರೆ ನಿನ್ಗಿರೋದು ಬರೀ 3 ವಿಶಸ್ಗಳು ಮಾತ್ರ ಅಂತ. ಸರಿ ಅಂತ ಅಲಾದೀನ್ ಕೂಡ ಅವನ ಮೊದಲನೇ ವಿಷಯನ ಕೇಳೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಇವನು ಬೇಕು ಅಂತಾನೆ ಜೀನಿ ಲ್ಯಾಂಪ್ ಅನ್ನ ರಬ್ ಮಾಡೋದಿಲ್ಲ. ಹಾಗೆ ಅವನ ವಿಷಯನ ಕೇಳ್ತಾನೆ, ನಮ್ಮೆಲ್ಲರನ್ನ ಈ ಗುಹೆಯಿಂದ ಹೊರಗಡೆ ಕರ್ಕೊಂಡು ಹೋಗು ಅಂತ. ಜೀನಿನು ಕೂಡ ತುಂಬಾ ಖುಷಿಯಾಗಿ ಅವನ ಮೊದಲನೇ ವಿಷಯನ ಪೂರ್ತಿ ಮಾಡ್ತಾನೆ. ಜೀನಿ ಸಾವಿರಾರು ವರ್ಷಗಳಾದ್ಮೇಲೆ ಹೊರಗಿನ ಪ್ರಪಂಚ ನೋಡಿ ಖುಷಿ ಪಡ್ತಾನೆ. ನಂತರ ಮನುಷ್ಯರ ತರ ಇವನು ವೇಷನು ಕೂಡ ಬದಲಾಯಿಸ್ಕೊತಾನೆ. ಇಲ್ಲಿ ಅಲಾದೀನ್ಗೆ ಯಾವ ತರ ವಿಷಸ್ಗಳನ್ನ ಕೇಳಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಜೀನಿನ ಕೇಳ್ತಾನೆ, ನಿನ್ನ ಹತ್ರ 3 ವಿಷಸ್ಗಳಿದ್ರೆ ನೀನ್ ಏನೇನ್ ಕೇಳ್ತಿದೆ ಅಂತ. ಆಗ ಜೀನಿ ಹೇಳ್ತಾನೆ, ನನ್ನ ಹತ್ರ ವಿಷಸ್ಗಳಿದ್ದಿದ್ರೆ ನಾನು ನನ್ನನ್ನ ಸ್ವತಂತ್ರಗೊಳಿಸ್ಕೊತಿದ್ದೆ ಅಂತ. ಅಂದ್ರೆ ಜೀನಿಯಿಂದ ಮಾಮೂಲಿ ಮನುಷ್ಯನಾಗ್ತಿದೆ ಅಂತ. ನನ್ನ ಹತ್ರ ಎಷ್ಟು ಪವರ್ಸ್ ಗಳು ಇದ್ರೂ ಕೂಡ ನಾನು ಸ್ವಾತಂತ್ರ್ಯನಾಗೋಕ್ ಆಗೋದಿಲ್ಲ. ಜೀನಿ ಲ್ಯಾಂಪ್ ಅನ್ನ ರಬ್ ಮಾಡಿ ಯಾರು ನನ್ನ ಮಾಲೀಕರಾಗಿರ್ತಾರೋ ಅವರು ಅವರ ಒಂದು ವಿಷಯನ ಯೂಸ್ ಮಾಡ್ಕೊಂಡು ನನ್ನನ್ನ ಸ್ವಾತಂತ್ರ್ಯಗೊಳಿಸಬಹುದು ಅಷ್ಟೇ ಅಂತ. ನಂತರ ಅಲಾದೀನ್ ನನ್ನ ಹತ್ರ 3 ವಿಷಸ್ಗಳಿವೆ, ಮೊದಲನೇ ವಿಷಯನ ಕೇಳೋದಕ್ಕೆ ರೆಡಿ ಆಗಿದ್ದೀನಿ ಅಂತಾನೆ. ಆಗ ಜೀನಿ ಹೇಳ್ತಾನೆ, 3 ವಿಷಸ್ ಅಲ್ಲ, ನಿನ್ನ ಹತ್ರ ಇರೋದು 2 ವಿಷ್. ಗುಹೆಯಿಂದ ಹೊರಗಡೆ ಬರೋದಕ್ಕೆ ಈಗಾಗ್ಲೇ ಒಂದು ವಿಷಯನ ಖರ್ಚು ಮಾಡಿದ್ಯಾ ಅಂತ ಅಂದಾಗ ಅಲಾದೀನ್ ಹೇಳ್ತಾನೆ, ವಿಷಯನ ಕೇಳೋದಕ್ಕೆ ಜೀನಿ ಲ್ಯಾಂಪ್ ಅನ್ನ ರಬ್ ಮಾಡ್ಬೇಕು. ಆದ್ರೆ ನಾನು ರಬ್ಬೆ ಮಾಡಿರ್ಲಿಲ್ಲ. ನೀನು ಹಾಗೆ ನನ್ನ ವಿಷಯನ ಸಂಪೂರ್ಣಗೊಳಿಸ್ತೆ ಅಂತ. ಆಗ ಜೀನಿಗೂ ಕೂಡ ಅಲಾದೀನ್ ಹೇಳ್ತಿರೋದು ನಿಜ ಅಂತ ಗೊತ್ತಾಗುತ್ತೆ. ಆಗ ಅಲಾದೀನ್ ಹೇಳ್ತಾನೆ, ಏನು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ನನ್ನ ಕೊನೆಯ ವಿಷಯನ ನಿನ್ನ ಸ್ವತಂತ್ರಗೊಳಿಸೋದಕ್ಕೆ ಉಪಯೋಗಿಸ್ತೀನಿ ಅಂತ. ಆಗ ಜೀನಿ ಹೇಳ್ತಾನೆ, ಇವಾಗ ನೀನ್ ಹೀಗೆ ಹೇಳ್ತೀಯ ಅಷ್ಟೇ, ಮುಂದೆ ಅದು ಸಾಧ್ಯ ಆಗೋದಿಲ್ಲ ಅಂತ. ನಾನು ಆ ತರ ವ್ಯಕ್ತಿ ಅಲ್ಲ ಅಂತ ಅಲಾದೀನ್ ಹೇಳ್ತಾನೆ. ಸರಿ ಆಯ್ತು, ನಿನ್ನ ಮೊದಲನೇ ವಿಷ್ ಏನು ಅಂತ ಕೇಳಿದಾಗ ಅಲಾದೀನ್ ಹೇಳ್ತಾನೆ, ನಾನು ಒಬ್ಳು ರಾಜಕುಮಾರಿಯನ್ನ ಇಷ್ಟಪಡ್ತಿದ್ದೀನಿ. ಆದ್ರೆ ಅವಳು ಬರೀ ರಾಜಕುಮಾರರನ್ನ ಮಾತ್ರ ಮದ್ವೆ ಆಗೋದಕ್ಕೆ ಸಾಧ್ಯ. ಆದ್ರಿಂದ ನೀನ್ ನನ್ನನ್ನ ರಾಜಕುಮಾರನ್ನಾಗಿ ಮಾಡು ಅಂತ. ಜೀನಿನು ಕೂಡ ಸರಿ, ಈಗ ಲ್ಯಾಂಪ್ ಅನ್ನ ರಬ್ ಮಾಡಿ ಈ ವಿಷಯನ ಕೇಳು ಅಂತಂದಾಗ ಅಲಾದೀನ್ ಕೂಡ ಲ್ಯಾಂಪ್ ಅನ್ನ ರಬ್ ಮಾಡ್ತಾ ಈ ವಿಷಯನ ಕೇಳ್ತಾನೆ. ಆಗ ಜೀನಿ ಕೂಡ ಸರಿ ಅಂತ ಹೇಳಿ ಅಲಾದೀನ್ ಒಬ್ಬ ರಾಜಕುಮಾರ್ ತರ ರೆಡಿ ಮಾಡ್ತಾನೆ. ಅಷ್ಟೇ ಅಲ್ಲ, ಅಲಾದೀನ್ಗೆ ರಾಜಕುಮಾರ ಅಲಿ ಅಂತ ಹೆಸರಿಡ್ತಾನೆ. ಹಾಗೆ ಅಲಿಯ ಸಾಮ್ರಾಜ್ಯದ ಹೆಸರು ಅಬಾಬುವಾ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಅಬಾಬುವಾ ಅನ್ನೋ ಸಾಮ್ರಾಜ್ಯ ಎಲ್ಲೂ ಕೂಡ ಇರೋದಿಲ್ಲ, ಸುಮ್ನೆ ಒಂದ್ ಹೆಸರಿರ್ಲಿ ಅಂತ ಜೀನಿ ಹೇಳ್ತಾನಷ್ಟೇ. ನಂತರ ಅಲಾದೀನ್ ಜೀನಿನ ಕೇಳ್ತಾನೆ, ನಾವೇನಾದ್ರೂ ಈಗ ಅಗ್ರಾಬಾದ್ ಸಾಮ್ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಯಾರಾದ್ರೂ ನನ್ನನ್ನು ಗುರ್ತಿ ಹಿಡಿದ್ರೆ ಏನ್ ಮಾಡೋದು ಅಂತ. ಆಗ ಜೀನಿ ಹೇಳ್ತಾನೆ, ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಯಾಕೆಂತಂದ್ರೆ ಇದು ನನ್ನ ಮ್ಯಾಜಿಕ್. ನಾನು ಏನ್ ತೋರಿಸ್ತೀನೋ ಜನಗಳು ಕೂಡ ಅದನ್ನೇ ನೋಡೋದು. ನಿನ್ನನ್ನ ಯಾರು ಕೂಡ ಗುರ್ತಿಡಿಯೋದಕ್ಕಾಗೋದಿಲ್ಲ ಅಂತ. ಸರಿ ಅಂತ ಹೇಳಿ ಇವರೆಲ್ಲ ಅಗ್ರಾಬಾದ್ ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಾರೆ. ಈ ಕಡೆ ಅಗರ್ಬಾದ್ ಅಲ್ಲಿ ಎಲ್ಲರೂ ಅವ್ರವ್ರ ಕೆಲಸನ ಮಾಡ್ತಿರ್ಬೇಕಾದ್ರೆ ವಸ್ತುಗಳೆಲ್ಲ ಅಲುಗಾಡೋದಕ್ಕೆ ಶುರುವಾಗ್ತವೆ. ಹೊರಗಡೆ ಬಂದು ನೋಡಿದ್ರೆ ಜೀನಿ ಒಬ್ಬ ನಿಜವಾದ ರಾಜಕುಮಾರನ್ ತರನೇ ಅಲಾದೀನ್ನ
ಗ್ರ್ಯಾಂಡ್ ಆಗಿ ಕರ್ಕೊಂಡ್ ಬರ್ತಿರ್ತಾನೆ. ಇವರ ಸಾಂಗ್ ಡ್ಯಾನ್ಸ್ ಅನ್ನ ನೋಡಿ ಅಗ್ರಾಬಾದ ಜನರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸುಲ್ತಾನ್ ಹಾಗೂ ಜಾಸ್ಮಿನ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಯಾರು ಕೂಡ ಅಲಾದಿನ್ನ ಗುರುತೇ ಹಿಡಿಯೋದಿಲ್ಲ. ನಂತರ ಜೀನಿ ಅಲಾದಿನ್ನ ಅಂದ್ರೆ ಪ್ರಿನ್ಸ್ ಅಲಿನ ಕರ್ಕೊಂಡು ಅರಮನೆ ಒಳಗಡೆ ಬರ್ತಾನೆ. ಅಲಾದಿನ್ ಫಸ್ಟ್ ಟೈಮ್ ರಾಜ್ಕುಮಾರ ಆಗಿರೋದ್ರಿಂದ ಇವನಿಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಹೆಂಗೆಂಗೋ ಮಾತಾಡ್ತಿರ್ತಾನೆ. ಆಗ ಜಾಫರ್ ಕೂಡ ಅವರನ್ನ ಕೇಳ್ತಾನೆ, ನಿಮ್ಮ ಈ ಅಬಾಬುವಾ ಸಾಮ್ರಾಜ್ಯ ಎಲ್ಲಿದೆ, ಇದುವರೆಗೂ ನಾವು ಅದನ್ನ ಕೇಳೇ ಇಲ್ಲ ಅಂತ. ಆದ್ರೆ ಅಲಾದಿನ್ ಹಾಗೂ ಜೀನಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಏನೇನೋ ಹೇಳಿ ಅವರ ಮಾತನ್ನೇ ಮರೆಸ್ಬಿಡ್ತಾರೆ. ಅಲಾದಿನ್ ಇಷ್ಟೊಂದು ನರ್ವಸ್ ಆಗಿ ಮಾತಾಡ್ತಿರೋದನ್ನ ನೋಡಿ ಸುಲ್ತಾನ್ ಹಾಗೂ ಜಾಸ್ಮಿನ್ ಅಷ್ಟೇನು ಇಂಪ್ರೆಸ್ ಆಗೋದಿಲ್ಲ. ಇದರಿಂದ ಜಾಸ್ಮಿನ್ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸುಲ್ತಾನ್ ಹೇಳ್ತಾನೆ, ಇವತ್ ರಾತ್ರಿ ನಮ್ಮ ಅರಮನೆಯಲ್ಲಿ ಪಾರ್ಟಿ ಇದೆ, ನೀವು ಕೂಡ ಪಾರ್ಟಿಗೆ ಬನ್ನಿ ಅಂತ. ಅಲಾದಿನ್ ಹಾಗೂ ಜೀನಿನು ಕೂಡ ಸರಿ ಅಂತ ಒಪ್ಕೋತಾರೆ. ನಂತರ ರಾತ್ರಿ ಇವರಿಬ್ರು ಪಾರ್ಟಿಗೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಜಾಫರ್ ಸಿಕ್ಕಿ ಅಲಾದಿನ್ಗೆ ಹೇಳ್ತಾನೆ, ಅಂದ್ರೆ ಪ್ರಿನ್ಸ್ ಅಲಿಗೆ ಹೇಳ್ತಾನೆ, ನಾನ್ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ. ಆದ್ರೆ ಇದಕ್ಕೆ ಅಲಾದಿನ್ ಸರಿಯಾಗಿ ಉತ್ತರ ಕೊಡದೇ ಇದ್ದಾಗ ಅವನನ್ನ ಹಿಪ್ನೋಟೈಸ್ ಮಾಡೋದಕ್ಕೆ ಜಾಫರ್ ನೋಡ್ತಾನೆ. ಈ ವಿಷಯ ಜೀನಿಗೆ ಗೊತ್ತಾಗಿ ಅಲಾದಿನ್ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾನೆ. ಜೀನಿ ಅಲಾದಿನ್ಗೆ ಹೇಳ್ತಾನೆ, ಹೋಗು, ಧೈರ್ಯವಾಗಿ ಮಾತಾಡಿ ಅವಳನ್ನ ಇಂಪ್ರೆಸ್ ಮಾಡು ಅಂತ. ಸರಿ ಅಂತ ಅಲಾದಿನ್ ಕೂಡ ಜಾಸ್ಮಿನ್ ಹತ್ರ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಸಾಂಗ್ ಸ್ಟಾರ್ಟ್ ಆಗೋಗುತ್ತೆ. ಹೋಗ್ಲಿ, ಅವಳನ್ನ ಡ್ಯಾನ್ಸ್ ಮಾಡಿ ಇಂಪ್ರೆಸ್ ಮಾಡು ಅಂತ ಜೀನಿ ಹೇಳ್ತಾನೆ. ಆದ್ರೆ ಅವನಿಗೆ ಡ್ಯಾನ್ಸ್ ಬರೋದಿಲ್ಲ. ಆದ್ರಿಂದ ಜೀನಿ ಅವನ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಅಲಾದಿನ್ನ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋ ರೀತಿ ಮಾಡ್ತಾನೆ. ಅವನ ಡ್ಯಾನ್ಸ್ ಅನ್ನು ನೋಡಿ ಪಾರ್ಟಿಲಿರೋರೆಲ್ಲ ತುಂಬಾನೇ ಇಂಪ್ರೆಸ್ ಆಗೋಗ್ತಾರೆ. ಆದ್ರೆ ಜಾಸ್ಮಿನ್ ಮಾತ್ರ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಅಂದ್ರೆ ಜಾಸ್ಮಿನ್ ನ ಇಂಪ್ರೆಸ್ ಮಾಡೋದ್ರಲ್ಲಿ ಇವನು ಮತ್ತೆ ಫೇಲ್ ಆದ ಅಂತ. ಆದ್ರಿಂದ ಅಲಾದಿನ್ ಜೀನಿ ಹತ್ರ ಬಂದು ಹೇಳ್ತಾನೆ, ನಾನು ಜಾಸ್ಮಿನ್ ಹತ್ರ ಮಾತಾಡ್ಬೇಕು ಅಂತ. ನಂತರ ಸರಿ ಅಂತ ಜೀನಿ ಜಾಸ್ಮಿನ್ ರೂಮ್ ಹತ್ರ ಬರ್ತಾನೆ. ಆಗ ಡಾಲಿಯಾ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಆಗ ಅವನು ಅವಳನ್ನ ಕೇಳ್ತಾನೆ, ನನ್ ಜೊತೆ ಹೊರಗಡೆ ಓಡಾಡೋದಕ್ಕೆ ಬರ್ತೀಯ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಜೀನಿ ಹಾಗೂ ಡಾಲಿಯಾ ಇಬ್ರು ಕೂಡ ಇಷ್ಟ ಪಡ್ತಿರ್ತಾರೆ. ಆದ್ರಿಂದ ಡಾಲಿಯಾನು ಕೂಡ ಒಪ್ಕೊಂಡು ಅವನ ಜೊತೆ ಹೊರಟೋಗ್ತಾಳೆ. ಆಗ ಅಲಾದಿನ್ ಜಾಸ್ಮಿನ್ ರೂಮ್ ಒಳಗಡೆ ಬಂದ್ಬಿಡ್ತಾನೆ. ಆಗ ಜಾಸ್ಮಿನ್ ಕೇಳ್ತಾಳೆ, ನಾನು ನಿಮ್ಮ ಸಾಮ್ರಾಜ್ಯ ಅಬಾಬುವನ ಮ್ಯಾಪ್ ನಲ್ಲೆಲ್ಲ ಹುಡುಕಾಡ್ದೆ, ಎಲ್ಲೂ ಕೂಡ ಸಿಕ್ಕಿಲ್ಲ. ನಿಮ್ಮ ಸಾಮ್ರಾಜ್ಯ ಎಲ್ಲಿದೆ ಅಂತ ನನಗೆ ಮ್ಯಾಪ್ ನಲ್ಲಿ ತೋರಿಸಿ ಅಂತ. ಆಗ ಜೀನಿ ಮ್ಯಾಜಿಕ್ ಅನ್ನ ಮಾಡಿ ಅಬಾಬುವ ಸಾಮ್ರಾಜ್ಯನ ಮ್ಯಾಪ್ ನಲ್ಲಿ ಬರೋ ರೀತಿ ಮಾಡ್ತಾನೆ. ಜಾಸ್ಮಿನ್ ಗಂತೂ ತುಂಬಾನೇ ಕನ್ಫ್ಯೂಸ್ ಆಗೋಗುತ್ತೆ. ಇಷ್ಟೊತ್ವರೆಗೂ ನಾನು ಹುಡುಕಿದೀನಿ, ಸಿಗ್ಲಿಲ್ಲ, ಇವಾಗ ಹೇಗ್ ಬಂದ್ಬಿಡ್ತು ಅಂತ. ಅಲಾದಿನ್ ಅವಳನ್ನ ಕೇಳ್ತಾನೆ, ನನ್ ಜೊತೆ ಹೊರಗಡೆ ಓಡಾಡೋದಕ್ಕೆ ಬರ್ತೀಯ ಅಂತ. ಅವನ ಹತ್ರ ಮ್ಯಾಜಿಕಲ್ ಕಾರ್ಪೆಟ್ ಇರೋದನ್ನ ನೋಡಿ ಅವಳು ಕೂಡ ಅವನ ಜೊತೆ ಹೊರಟೋಗ್ತಾಳೆ. ನಂತರ ಇವರು ಮ್ಯಾಜಿಕಲ್ ಕಾರ್ಪೆಟ್ ನ ಮೇಲೆ ಕೂತ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಜಾಸ್ಮಿನ್ ನ ಮನಸ್ಸಿಗೆ ಗೊತ್ತಾಗೋಗುತ್ತೆ ಇವನು ಅಲಾದಿನ್ ಅಂತ. ಆದ್ರಿಂದ ಅವಳು ಕೇಳ್ತಾಳೆ, ಅಲಾದಿನ್ ಇದೆಲ್ಲ ಏನು ಅಂತ. ಆಗ ಅಲಾದಿನ್ ಹೇಳ್ತಾನೆ, ನನ್ಗೆ ಫ್ರೀ ಆಗಿ ಎಲ್ಲಾ ಕಡೆ ಓಡಾಡೋದಕ್ಕೆ ತುಂಬಾ ಇಷ್ಟ, ಆದ್ರಿಂದ ವೇಷನ ಹಾಕೊಂಡು ಕಳ್ಳನ್ ತರ ಓಡಾಡ್ತಿದೆ ಅಂತ. ಜಾಸ್ಮಿನ್ ಕೂಡ ಅದನ್ನ ನಂಬ್ಕೊಬಿಡ್ತಾಳೆ. ಯಾಕೆಂತಂದ್ರೆ ಜಾಸ್ಮಿನ್ ಕೂಡ ಹಾಗೆ ವೇಷನ ಬದಲಾಯಿಸ್ಕೊಂಡು ಓಡಾಡ್ತಿರ್ತಾಳಲ್ಲ, ಅದಕ್ಕೆ. ಇವರಿಬ್ರು ಮಾತಾಡ್ತಿರೋದನ್ನ ಜಾಫರ್ನ ಗಿಳಿ ಕೇಳಿಸ್ಕೊಬಿಡುತ್ತೆ. ಈ ವಿಷಯನೆಲ್ಲ ಆ ಗಿಳಿ ಜಾಫರ್ಗೆ ಬಂದು ಹೇಳುತ್ತೆ. ಆಗ ಜಾಫರ್ಗೆ ಗೊತ್ತಾಗೋಗುತ್ತೆ, ಈ ಅಲಿ ಬೇರೆ ಯಾರು ಅಲ್ಲ, ಅಲಾದಿನ್ ಅಂತ. ಇವರಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಇವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಂತರ ಅಲಾದಿನ್ ರೂಮ್ ಗೆ ಬಂದಾಗ ಜೀನಿ ಹೇಳ್ತಾನೆ, ಒಂದಿನ ಅಲ್ಲ ಒಂದಿನ ಜಾಸ್ಮಿನ್ಗೆ ಎಲ್ಲ ಸತ್ಯನು ಹೇಳಲೇಬೇಕು, ಅದನ್ನ ನೀನು ನೆನಪಲ್ಲಿಟ್ಕೋ ಅಂತ. ನಂತರ ಮಾರನೇ ದಿನ ಜಾಫರ್ ಅಲಾದಿನ್ನ ಸೈನಿಕರಿಂದ ಬಂಧಿಸಿ ಜೀನಿ ಲ್ಯಾಂಪ್ ನ ಬಗ್ಗೆ ಕೇಳ್ತಾನೆ. ಆದ್ರೆ ಅಲಾದಿನ್ ಇವನಿಗೆ ಏನು ಕೂಡ ಹೇಳೋದಿಲ್ಲ. ಈ ಕಡೆ ಅಬು ಹಾಗೆ ಮ್ಯಾಜಿಕಲ್ ಕಾರ್ಪೆಟ್ ಜೀನಿ ಲ್ಯಾಂಪ್ ಜಾಫರ್ಗೆ ಸಿಕ್ಬಾರ್ದು ಅಂತ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಜೀನಿ ಲ್ಯಾಂಪ್ ಅನ್ನ ಕೊಡ್ತಿಲ್ಲ ಅಂತ ಜಾಫರ್ ಅಲಾದಿನ್ನ ಕೈ ಕಾಲ್ ಕಟ್ಟಿ ನೀರು ಒಳಗಡೆ ಬಿಸಾಕ್ಬಿಡ್ತಾನೆ. ಜಾಫರ್ಗೆ ಅನ್ಸುತ್ತೆ ಅಲಾದಿನ್ ಸತ್ತೋದ ಅಂತ. ಆದ್ರೆ ಅಬು ಜೀನಿ ಲ್ಯಾಂಪ್ ಅನ್ನ ನೀರ್ ಒಳಗಡೆ ಹಾಕ್ಬಿಡುತ್ತೆ. ಆಗ ಅದ್ರೊಳಗಡೆಯಿಂದ ಜೀನಿ ಹೊರಗಡೆ ಬರ್ತಾನೆ. ಆದ್ರೆ ಅಲಾದಿನ್ ವಿಷಯನ್ನ ಕೇಳದೆ ಜೀನಿ ಅವನನ್ನ ಕಾಪಾಡೋ ಹಾಗಿಲ್ಲ. ಆದ್ರಿಂದ ಜೀನಿ ಅಲಾದಿನ್ಗೆ ಹೇಳ್ತಾನೆ, ನಿನ್ ಬದಲು ನಾನೇ ವಿಷಯನ ಕೇಳ್ತೀನಿ ಅಂತ. ಒಂದು ವಿಷ್ನ ಬದಲಾಗಿ ಅಲಾದಿನ್ನ ಕಾಪಾಡ್ತಾನೆ. ಅವನ ಪ್ರಾಣನ ಕಾಪಾಡಿರೋದಕ್ಕೆ ಥ್ಯಾಂಕ್ಸ್ ಅಂತ ಅಲಾದಿನ್ ಜೀನಿಗೆ ಹೇಳ್ತಾನೆ. ಈಗ ಅಲಾದಿನ್ ಹತ್ರ ಕೊನೆಯ ಒಂದೇ ಒಂದು ವಿಶ್ ಮಾತ್ರ ಇರೋದಷ್ಟೇ. ಈ ಕಡೆ ಜಾಫರ್ ಸುಲ್ತಾನ್ ಹಾಗೂ ಜಾಸ್ಮಿನ್ ಹತ್ರ ಬಂದು ಹೇಳ್ತಾನೆ, ಆ ಪ್ರಿನ್ಸ್ ಅಲ್ಲಿ ಒಬ್ಬ ಮೋಸ್ಕಾರ, ಒಬ್ಬ ಕಳ್ಳ, ಇಲ್ಲಿಂದ ಅವನು ಓಡೊಂಟೋಗಿದ್ದಾನೆ ಅಂತ. ಆಗ ಅಲ್ಲಿಗೆ ಅಲ್ಲಿ ಅಂದ್ರೆ ಅಲಾದಿನ್ ಬಂದು ಸುಲ್ತಾನ್ಗೆ ಹೇಳ್ತಾನೆ, ಜಾಫರ್ ನಿಮ್ಗೆ ಮೋಸ ಮಾಡಿ ಅವನೇ ಅಗ್ರಭಾಗ್ಯ ರಾಜ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಆದ್ರೆ ಜಾಫರ್ ಸುಲ್ತಾನ್ ನ ಹಿಪ್ನೋಟೈಸ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅಲಾದಿನ್ ಅವನ ಮ್ಯಾಜಿಕಲ್ ಸ್ಟಿಕ್ ಅನ್ನ ಮುರಿದಾಕ್ಬಿಡ್ತಾನೆ. ಇದರಿಂದ ಸುಲ್ತಾನ್ಗೂ ಕೂಡ ಗೊತ್ತಾಗುತ್ತೆ ಜಾಫರ್ ಅಂತ ಮೋಸಗಾರ ಅಂತ. ಆದ್ರಿಂದ ಅವನನ್ನ ಬಂದಿ ಮಾಡಿಸ್ತಾನೆ. ನಂತರ ಸುಲ್ತಾನ್ ಹೇಳ್ತಾನೆ, ನಮ್ಮ ರಾಜ್ಯನ ಜಾಫರ್ ಇಂದ ಕಾಪಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಮಗಳನ್ನ ನಿನ್ಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ. ಇದರಿಂದ ಅಲಾದಿನ್ಗೆ ದುರಾಸೆ ಶುರು ಆಗೋಗುತ್ತೆ. ಆದ್ರಿಂದ ಜೀನಿ ಹತ್ರ ಬಂದು ಹೇಳ್ತಾನೆ, ಜೀನಿ, ನನ್ನ ಕೊನೆಯ ವಿಷಯನ ನಾನು ಕೇಳೋದಕ್ಕೆ ರೆಡಿ ಆಗಿದ್ದೀನಿ. ನಾನು ಹೇಳಿರೋಂತ ಸುಳ್ಳು ಸುಳ್ಳಾಗೆ ಇರ್ಲಿ. ನಾನು ಅಲಾದಿನ್ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದು ಬೇಡ. ನಾನು ಪ್ರಿನ್ಸ್ ಅಲಿ ಆಗಿ ಇರ್ಬೇಕು ಅಂತ. ಇದನ್ನ ಕೇಳಿ ಜೀನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆ ಅಂತಂದ್ರೆ ಅಲಾದಿನ್ ಹೇಳಿರ್ತಾನಲ್ಲ, ನನ್ನ ಕೊನೆಯ ವಿಷಯನ ನಿನ್ನನ್ನ ಸ್ವತಂತ್ರಗೊಳಿಸೋದಕ್ಕೆ ಉಪಯೋಗಿಸ್ತೀನಿ ಅಂತ. ಆದ್ರೆ ಈಗ ಅಲಾದಿನ್ ಮೊದ್ಲಿನ ತರ ಇರೋದಿಲ್ಲ, ತುಂಬಾನೇ ಸ್ವಾರ್ಥ
ಸ್ವಾರ್ಥಿ ಆಗೋಗಿರ್ತಾನೆ. ಜೀನಿ ಅವನಿಗೆ ಅರ್ಥ ಮಾಡಿಸ್ತಾನೆ, ನಿನ್ನನ್ನ ಪ್ರೀತಿ ಮಾಡ್ತಿರೋಂತ ಜಾಸ್ಮಿನ್ಗೆ ಸುಳ್ಳು ಹೇಳೋದು ಸರಿ ಇರೋದಿಲ್ಲ ಅಂತ. ಆದ್ರೆ ಏನೇ ಮಾಡಿದ್ರು ಅಲಾದೀನ್ ಅವನ ಮಾತನ್ನ ಕೇಳೋದಿಲ್ಲ. ಇದರಿಂದ ಬೇಜಾರು ಮಾಡ್ಕೊಂಡು ಜೀನಿ ಕೂಡ ಲ್ಯಾಂಪ್ ಒಳಗಡೆ ಹೊರಟೋಗ್ತಾನೆ. ಅಲಾದೀನ್ ಕೂಡ ಅವನ ಹಳೆಯ ಮನೆಗೆ ಬಂದ್ಬಿಡ್ತಾನೆ. ಈ ಕಡೆ ಜಾಫರ್ನ ಗಿಳಿ ಬೀಗನ ಕದ್ದು ಜಾಫರ್ನ ಜೈಲಿಂದ ಬಿಡಿಸ್ಬಿಡುತ್ತೆ. ಅವನು ಹೊರಗಡೆ ಬರ್ತಿದ್ದಂಗೆನೆ ವೇಷ ಬದಲಾಯಿಸ್ಕೊಂಡು ಅಲಾದೀನಿಂದ ಜೀನಿ ಲ್ಯಾಂಪ್ ಅನ್ನ ಕದ್ ಬಿಡ್ತಾನೆ. ಹಾಗೆ ಜೀನಿಗೆ ಅವನ ಮೊದಲನೇ ವಿಷಯನ ಹೇಳ್ತಾನೆ, ನನ್ನನ್ನ ಅಗ್ರಬಾದ ರಾಜನಾಗಿ ಮಾಡುವಂತ. ಇದು ಜೀನಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅವನ ಮೊದಲನೇ ವಿಷಯನ ಪೂರ್ತಿ ಮಾಡ್ಲೇಬೇಕಾಗುತ್ತೆ. ನಂತರ ಜಾಫರ್ ರಾಜನಾಗೋಕೆ ಅರಮನೆ ಒಳಗಡೆ ಬಂದಾಗ ಸುಲ್ತಾನ್ ಅವನನ್ನ ಬಂದಿ ಮಾಡ್ಸೋದಕ್ಕೆ ನೋಡ್ತಾನೆ. ಆದ್ರೆ ಜೀನಿ ಮ್ಯಾಜಿಕ್ ಇಂದ ಅಲ್ಲಿರೋಂತ ಎಲ್ಲಾ ಸೈನಿಕರಿಗೂ ಅನ್ನಿಸ್ತಿರುತ್ತೆ ಜಾಫರೇ ನಮ್ಮ ರಾಜ ಅಂತ. ಆದ್ರಿಂದ ಜಾಫರೇ ಸುಲ್ತಾನ್ ಹಾಗೂ ಜಾಸ್ಮಿನ್ ಬಂಧಿಸ್ತಾನೆ. ಬಂದಿ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಾಸ್ಮಿನ್ ಹಾಡನ್ನ ಹೇಳ್ತಾ ಎಲ್ಲಾ ಸೈನಿಕರಿಗೂ ಅರ್ಥ ಮಾಡಿಸ್ತಾಳೆ, ನಮ್ಮ ನಿಜವಾದ ರಾಜ ಜಾಫರ್ ಅಲ್ಲ, ನನ್ನ ತಂದೆ ಸುಲ್ತಾನ್ ಅಂತ. ಸೈನಿಕರಿಗೂ ಕೂಡ ಜಾಸ್ಮಿನ್ ಮಾತಿನ ಮೇಲೆ ನಂಬಿಕೆ ಬಂದು ಜಾಫರ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಜಾಫರ್ ಜೀನಿ ಲ್ಯಾಂಪ್ ಅನ್ನ ರಬ್ ಮಾಡಿ ಅವನ ಎರಡನೇ ವಿಷಯನ ಕೇಳ್ತಾನೆ, ನನ್ನನ್ನ ಈ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಿರುವಂತ ಜಾದುಗಾರನಾಗಿ ಮಾಡುವಂತ, ಅಂದ್ರೆ ಮಾಟಗಾರನಾಗಿ ಮಾಡುವಂತ. ಜೀನಿನ್ನು ಕೂಡ ಅವನ ಎರಡನೇ ವಿಷಯನ ಸಂಪೂರ್ಣಗೊಳಿಸ್ತಾನೆ. ಈಗ ಜಾಫರ್ ಒಬ್ಬ ದೊಡ್ಡ ಮಾಟಗಾರ ಆಗೋಗಿರ್ತಾನೆ. ಆದ್ರಿಂದ ಅವನ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಅಲ್ಲಿರುವಂತ ಸೈನಿಕರನ್ನೆಲ್ಲ ಮಾಯ ಮಾಡ್ಬಿಡ್ತಾನೆ. ಈ ಕಡೆ ಅಲಾದೀನ್ಗೆ ಗೊತ್ತಾಗೋಗುತ್ತೆ ಜಾಫರ್ ಜೀನಿ ಲ್ಯಾಂಪ್ ಅನ್ನ ಕದ್ಬಿಟ್ಟಿದ್ದಾನೆ ಅಂತ. ಆದ್ರಿಂದ ಅರಮನೆಗೆ ಬಂದು ಜೀನಿ ಲ್ಯಾಂಪ್ ಅನ್ನ ಕದಿಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಜಾಫರ್ ಅವನ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಅಲಾದೀನ್ ನಿಜವಾದ ರೂಪನ ತೋರಿಸಿ ಹೇಳ್ತಾನೆ, ಇವನೊಬ್ಬ ಕಳ್ಳ ಅಷ್ಟೇ ಅಂತ. ನಂತರ ಜಾಫರ್ ಅಲಾದೀನ್ ಅಲ್ಲಿಂದ ಮಾಯ ಮಾಡಿ ಮಂಜು ಬೀಳ್ತಿರುವಂತ ಜಾಗಕ್ಕೆ ಕಳಿಸ್ಬಿಡ್ತಾನೆ. ಹಾಗೆ ಇವನು ಜಾಸ್ಮಿನ್ ನ ಮದ್ವೆ ಆಗ್ಬೇಕು ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಜಾಸ್ಮಿನ್ ಒಪ್ಕೊಳ್ಳೋದಿಲ್ಲ. ಆಗ ಜಾಫರ್ ಸುಲ್ತಾನ್ ಹಾಗೂ ಡಾಲಿಯನ್ನ ಸಾಯಿಸ್ತೀನಿ ಅಂತ ಎದುರಿಸ್ತಾನೆ. ಬೇರೆ ದಾರಿ ಇಲ್ದೆ ಇನ್ನೇನ್ ಮಾಡೋದು ಅಂತ ಸರಿ ಅಂತ ಒಪ್ಕೋತಾಳೆ. ಈ ಕಡೆ ಮಂಜು ಬೀಳ್ತಿರುವಂತ ಜಾಗದಲ್ಲಿ ಇನ್ನೇನು ಇವನು ಸತ್ತೋಗ್ತಾನೆ ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಮ್ಯಾಜಿಕಲ್ ಕಾರ್ಪೆಟ್ ಅಲ್ಲಿಗೆ ಬಂದು ಅಲಾದೀನ್ ಹಾಗೂ ಅಬ್ಬುನ ಮತ್ತೆ ಅಗ್ರಬಾಗೆ ಕರ್ಕೊಂಡು ಹೋಗುತ್ತೆ. ಈ ಕಡೆ ಜಾಸ್ಮಿನ್ ಜಾಫರ್ನ ಇನ್ನೇನು ಮದ್ವೆ ಆಗ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇವಳಿಗೆ ಅಲಾದೀನ್ ಮ್ಯಾಜಿಕಲ್ ಕಾರ್ಪೆಟ್ ನಿಂದ ಬರ್ತಿರೋದು ಕಾಣಿಸುತ್ತೆ. ಆದ್ರಿಂದ ಜಾಫರ್ ಹತ್ರ ಇರುವಂತ ಜೀನಿ ಲ್ಯಾಂಪ್ ಅನ್ನ ಎತ್ಕೊಂಡು ಬಿಲ್ಡಿಂಗ್ ಇಂದ ಕೆಳಗಡೆ ಹಾರ್ಬಿಡ್ತಾಳೆ. ಆಗ ಅಲಾದೀನ್ ಅಲ್ಲಿಗೆ ಬಂದು ಅವಳನ್ನ ಕಾಪಾಡ್ತಾನೆ. ಹೀಗೆ ಇವರಿಬ್ರು ಜೀನಿ ಲ್ಯಾಂಪ್ ಅನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಜಾಫರ್ನ ಗಿಳಿ ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಜಾಫರ್ ಅವನ ಮ್ಯಾಜಿಕಲ್ ಶಕ್ತಿಯನ್ನ ಯೂಸ್ ಮಾಡಿ ಆ ಗಿಳಿನ ದೊಡ್ಡ ಗಿಳಿಯಾಗಿ ಕನ್ವರ್ಟ್ ಮಾಡ್ಬಿಡ್ತಾನೆ. ಆ ದೊಡ್ಡ ಗಿಳಿ ಇವರನ್ನ ಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಇವರು ಕೈಗೆನೆ ಸಿಗೋದಿಲ್ಲ. ಆಗ ಜಾಫರ್ ಅವನ ಮ್ಯಾಜಿಕ್ ಗಳನ್ನೆಲ್ಲ ಯೂಸ್ ಮಾಡಿ ಅಲಾದೀನ್ ಹಾಗೂ ಜಾಸ್ಮಿನ್ ಅಲ್ಲಿಗೆ ಬರೋ ರೀತಿ ಮಾಡ್ತಾನೆ. ನಂತರ ಅಲ್ಲಿರೋರ್ನೆಲ್ಲ ಇವನು ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗೆ ಎಲ್ಲರಿಗೂ ಹೇಳ್ತಾನೆ, ಈ ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ನಾನೇ ಶಕ್ತಿಶಾಲಿ ಆಗಿರೋದು, ಈಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಆಗ ಅಲಾದೀನ್ ಅವನಿಗೆ ಹೇಳ್ತಾನೆ, ನಿನ್ಗೆ ಈ ಶಕ್ತಿಗಳನ್ನೆಲ್ಲ ಯಾರು ಕೊಟ್ಟಿರೋದು? ಆ ಶಕ್ತಿಗಳನ್ನೆಲ್ಲ ನಿನ್ಗೆ ಕೊಟ್ಟಿರೋದು ಜೀನಿನೇ. ಈ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಜೀನಿ ಮಾತ್ರ. ನೀನ್ ಯಾವತ್ತೂ ಕೂಡ ಎರಡನೇ ಸ್ಥಾನದಲ್ಲೇ ಇರ್ತೀಯ ಅಂತ. ಇದರಿಂದ ಜಾಫರ್ಗೆ ತುಂಬಾ ಕೋಪ ಬಂದು ಜೀನಿ ಹತ್ರ ಅವನ ಕೊನೆಯ ವಿಷಯನ ಕೇಳ್ತಾನೆ, ನನ್ನನ್ನ ಈ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಿರುವಂತ ಜೀನಿ ಆಗಿ ಮಾಡುವಂತ. ಜೀನಿ ಕೂಡ ನಗ್ನಗ್ತಾನೆ ಅವನ ಕೊನೆಯ ವಿಷಯನ ಪೂರ್ತಿ ಮಾಡ್ತಾನೆ. ಈಗ ಜಾಫರ್ ಈ ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಶಕ್ತಿಶಾಲಿ ಆಗಿರುವಂತ ಜೀನಿ, ಆದ್ರಿಂದ ಈಗ ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಇವನು ಖುಷಿ ಪಡ್ತಿರ್ಬೇಕಾದ್ರೇನೆ ಇವನ ಕೈಗೆ ಜೀನಿಯ ಲಾಕ್ ಬಂದು ಸೇರ್ಕೊಳ್ಳುತ್ತೆ. ಅಂದ್ರೆ ಇವನು ಇವನ ಹತ್ರ ಇರುವಂತ ಪವರ್ಸ್ ಗಳನ್ನ ಹೇಗ್ ಬೇಕು ಹಾಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಜೀನಿ ತರನೇ ಯಾರಾದ್ರೂ ಇವನ ಲ್ಯಾಂಪ್ ಅನ್ನ ರಬ್ ಮಾಡಿ ಇವನ ಹತ್ರ ವಿಶಸ್ ಅನ್ನ ಕೇಳಿದಾಗ ಮಾತ್ರ ಇವನ ಹತ್ರ ಇರುವಂತ ಪವರ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಆಗೋದು. ಯಾಕೆ ಅಂತಂದ್ರೆ ಜೀನಿಗಳಿಗೆ ಇರುವಂತ ಶಾಪ ಇದು. ನಂತರ ಇವನು ಒಂದು ಲ್ಯಾಂಪ್ ನ ಒಳಗಡೆ ಸೇರ್ಕೊಬಿಡ್ತಾನೆ. ಆಗ ಜೀನಿ ಆ ಲ್ಯಾಂಪ್ ಅನ್ನ ತುಂಬಾ ದೂರಕ್ಕೆ ಎಸ್ಬಿಡ್ತಾನೆ. ನಂತರ ಜೀನಿ ಅಲಾದೀನ್ಗೆ ಹೇಳ್ತಾನೆ, ನೀನ್ ಹೇಳಿದ್ದು ಸರಿನೇ, ನೀನೊಬ್ಬ ರಾಜಕುಮಾರ ಆಗೋದೇ ಸರಿ, ನಿನ್ನ ಕೊನೆಯ ವಿಷಯನ ಕೇಳು ಅಂತ ಅಂದಾಗ ಅಲಾದೀನ್ ಕೂಡ ಅವನ ಕೊನೆಯ ವಿಷಯನ ಕೇಳ್ತಾನೆ. ಆದ್ರೆ ಅವನು ಆ ವಿಷಯನ ಅವನಿಗೋಸ್ಕರ ಕೇಳ್ಕೊಳ್ಳೋದಿಲ್ಲ, ಬದಲಾಗಿ ಜೀನಿನ ಸ್ವತಂತ್ರಗೊಳಿಸ್ತಾನೆ. ಅಂದ್ರೆ ಮಾಮೂಲಿ ಮನುಷ್ಯನಾಗೋ ರೀತಿ ಮಾಡ್ತಾನೆ. ಇದನ್ನ ಜೀನಿಗೆ ನಂಬೋದಕ್ಕೆ ಆಗೋದಿಲ್ಲ. ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಹಾಗೆ ಇವನು ಡಾಲಿಯ ಹತ್ರ ಬಂದು ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತಾನೆ. ಡಾಲಿಯನ್ನು ಕೂಡ ಅವನನ್ನ ಮದ್ವೆ ಆಗೋದಕ್ಕೆ ಒಪ್ಕೋತಾಳೆ. ಈ ಕಡೆ ಸುಲ್ತಾನ್ ಅವನ ಹತ್ರ ಇರುವಂತ ರಿಂಗ್ ಅನ್ನ ಜಾಸ್ಮಿನ್ ಗೆ ಕೊಡ್ತಾನೆ. ಅಂದ್ರೆ ಇವನು ಜಾಸ್ಮಿನ್ ಹೈದರಾಬಾದ್ಗೆ ರಾಣಿಯಾಗಿ ಮಾಡಿದ್ದಾನೆ ಅಂತ. ನಂತರ ಅಲಾದೀನ್ ಅವನ ಮಾಮೂಲಿ ಲೈಫ್ ಗೆ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಜಾಸ್ಮಿನ್ ಅವನನ್ನ ಕರಿತಾಳೆ, ನಿನ್ನ ರಾಜ್ಯದ ರಾಣಿಯಾಗಿ ಆರ್ಡರ್ ಮಾಡ್ತಿದ್ದೀನಿ, ನನ್ನನ್ನ ಮದ್ವೆ ಆಗು ಅಂತ. ನಂತರ ಅಲಾದೀನ್ ಹಾಗೂ ಜಾಸ್ಮಿನ್ ತುಂಬಾ ಖುಷಿಯಿಂದ ಮದ್ವೆ ಆಗ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಮೂವಿಯ ಮೊದಲಲ್ಲಿ ಮರೈನರ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಮಕ್ಕಳಿಗೆ ಕತೆ ಹೇಳೋದಕ್ಕೆ ಶುರು ಮಾಡಿದ್ನಲ್ಲ. ಈ ಮರೈನರ್ ಬೇರೆ ಯಾರು ಅಲ್ಲ, ಇವನೇ ಜೀನಿ. ಇವರಿಬ್ರು ಜೀನಿ ಹಾಗೂ ಡಾಲಿಯ ಮಕ್ಕಳುಗಳು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಒನ್ಸ್ ಅಗೇನ್ ಮೂವಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ.